ಕೊನೆಗೂ ಪಟ್ಟು ಬಿಟ್ಟ ಸಿದ್ದರಾಮಯ್ಯ. ಮುಖ್ಯಮಂತ್ರಿ ಸ್ಥಾನವನ್ನ ತ್ಯಜಿಸಲು ಸಿಎಂ ಸಮ್ಮತಿ. ಕೊನೆಗೂ ಕೂಡ ಪಟ್ಟು ಬಿಟ್ಟ ಸಿದ್ದರಾಮಯ್ಯ. ಮುಖ್ಯಮಂತ್ರಿ ಸ್ಥಾನವನ್ನ ತ್ಯಜಿಸಲು ಸಿಎಂ ಸಮ್ಮತಿ. ರಾಜ್ಯ ರಾಜಕಾರಣಕ್ಕೆ ಸದ್ಯಕ್ಕೆ ಎಂಟ್ರಿ ಆಗ್ತಾರಾ? ಸಿದ್ದು ಅವರು ಗುಡ್ ಬೈ ಹೇಳಿ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರಾ? ಹೈಕಮಾಂಡ್ಗೆ ಆಫರ್ಗೀಗ ಶರಣಾದ ಟಗರು. ಟ್ರಬಲ್ ಶೂಟರ್ಗೆ ಸಿಗಲಿದೆಯೇ ಪಟ್ಟ? ಹಾಗಾದ್ರೆ ಕರ್ನಾಟಕದ ಮುಂದಿನ ಸಾರಥಿ ಡಿಕೆ ಶಿವಕುಮಾರ್ ಆಗ್ತಾರಾ? ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯ ಅವರ ಎಂಟ್ರಿ ಆಗತ್ತಾ? ಜೂನ್ನಲ್ಲಿ ರಾಜ್ಯಸಭೆಗೆ ಸಿದ್ದರಾಮಯ್ಯ. ರಾಜ್ಯಸಭೆ ವಿಪಕ್ಷ ಸ್ಥಾನಕ್ಕೆ ಸಿದ್ದರಾಮಯ್ಯ. ಕೊನೆಗೂ ಕೂಡ ಸಿದ್ದರಾಮಯ್ಯ ಅವರು ತಮ್ಮ ಪಟ್ಟನ್ನ ಸಡಿಲಿಕೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾನು ಕುರ್ಚಿಯನ್ನ ಬಿಟ್ಕೊಡೋದಿಲ್ಲ, ಕುರ್ಚಿಯನ್ನ ತ್ಯಾಗ ಮಾಡೋದಿಲ್ಲ. ಡಿಸೆಂಬರ್ನಲ್ಲಿ ನಡೆದಂತಹ ಚಳಿಗಾಲದ ಅಧಿವೇಶನದ ಕೊನೆಯ ದಿನವೂ ಕೂಡ ಇದೇ ಮಾತನ್ನ ಹೇಳಿದ್ರು. 5 ವರ್ಷವೂ ಕೂಡ ನಾನೇ ಸಿಎಂ ಆಗಿ ಮುಂದುವರೆತೀನಿ, ಯಾರು ಇಲ್ಲ ಎಂಬ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಆ ಒಂದು ಸ್ಟೇಟ್ಮೆಂಟ್ ಕೂಡ ಬಹಳ ಚರ್ಚೆಗೆ ಗ್ರಾಸ ಆಗಿತ್ತು. ಆದ್ರೆ ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಹಿಡಿದಿದ್ದಂತಹ ಪಟ್ಟನ್ನ ಈಗ ಸಡಿಲಿಕೆ ಮಾಡಿದ್ದಾರೆ. ಮುಖ್ಯಮಂತ್ರಿ ಸ್ಥಾನವನ್ನ ತ್ಯಜಿಸಲಿಕ್ಕೆ ಈಗ ಸಿಎಂ ಒಪ್ಪಿಗೆಯನ್ನು ಕೂಡ ಸೂಚಿಸಿದ್ದಾರೆ. ಏಕೆಂತಂದ್ರೆ ಹೈಕಮಾಂಡ್ ಯಾವುದೇ ಒಂದು ನಿರ್ಧಾರವನ್ನ ತೆಗೆದುಕೊಂಡ್ರು ಕೂಡ ನಾವು ಅದಕ್ಕೆ ಸಮ್ಮತಿಯನ್ನ ಸೂಚಿಸ್ತೀವಿ ಅಂತ ಹೇಳಿದ್ರು. ವರ್ಕೌಟ್ ಆಯ್ತು ನಿತೀಶ್ ಕುಮಾರ್ ಫಾರ್ಮುಲಾ. ಬಿಹಾರದಲ್ಲಿ ವರ್ಕೌಟ್ ಆಗಿತ್ತು ಬಿಜೆಪಿ ಫಾರ್ಮುಲಾ. ನಿತೀಶ್ಗೆ ರಾಷ್ಟ್ರ ರಾಜಕಾರಣಕ್ಕೆ ತಂದಿರುವ ಬಿಜೆಪಿ. ಬಿಹಾರದಲ್ಲಿ ಸಿಎಂ ಸ್ಥಾನದಿಂದ ಕೆಳಗಿಳಿಸಿ ರಾಷ್ಟ್ರ ರಾಜಕಾರಣಕ್ಕೆ, ಕರ್ನಾಟಕದಲ್ಲಿ ರಾಜಕೀಯ ಸಂಕಷ್ಟವನ್ನ ನಿವಾರಿಸಲು ಈ ಪ್ಲಾನ್. ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯ ಎಂಟ್ರಿ ಫಿಕ್ಸ್. 2029 ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್. ಸಿದ್ದರಾಮಯ್ಯ ಮುಂದಿಟ್ಟುಕೊಂಡು ಹೈಕಮಾಂಡ್ ಆಟ. ಮಲ್ಲಿಕಾರ್ಜುನ್ ಖರ್ಗೆ ಸ್ಥಾನಕ್ಕೆ ಸಿದ್ದರಾಮಯ್ಯ ಲಗ್ಗೆ ಇಡುವ ಸಾಧ್ಯತೆ ಇದೆ. ವರ್ಕೌಟ್ ಆಯ್ತು ನಿತೀಶ್ ಕುಮಾರ್ ಅವರ ಫಾರ್ಮುಲಾ. ಬಿಹಾರದಲ್ಲೂ ಕೂಡ ಬಿಜೆಪಿ ಈ ಒಂದು ಫಾರ್ಮುಲಾವನ್ನ ಅನುಸರಿಸಿತ್ತು. ನಿತೀಶ್ ಅವರಿಗೆ ರಾಷ್ಟ್ರ ರಾಜಕಾರಣಕ್ಕೆ ಬಿಜೆಪಿಯವರು ಕೊಂಡೊಯ್ದಿದ್ರು. ಇನ್ನು ಬಿಹಾರದಲ್ಲಿ ಸಿಎಂ ಸ್ಥಾನದಿಂದ ಕೆಳಗಿಳಿಸಿ ನಿತೀಶ್ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕೊಂಡೊಯ್ದಿದ್ರು. ಆ ಒಂದು ಫಾರ್ಮುಲಾ ಈಗ ನಮ್ಮ ಕರ್ನಾಟಕದಲ್ಲೂ ವರ್ಕೌಟ್ ಆಗಿದೆ. ಇನ್ನು ಕರ್ನಾಟಕದಲ್ಲಿ ರಾಜಕೀಯ ಸಂಕಷ್ಟವನ್ನ ನಿವಾರಣೆ ಮಾಡಲಿಕ್ಕೆ ಈ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಗೊಂದಲಗಳಿತ್ತು. ಆ ಒಂದು ಗೊಂದಲಗಳಿಗೆ ತೆರೆ ಎಳೆಯಲಿಕ್ಕೆ ಈ ಒಂದು ಫಾರ್ಮುಲಾ ನಮ್ಮ ಕರ್ನಾಟಕದಲ್ಲಿ ವರ್ಕ್ ಆಗಿದೆ.